ನಮಸ್ಕಾರ ಕಣ್ರಿ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ಕೂಡ ಚೆನ್ನಾಗಿದ್ದೇನೆ. ನಮ್ಮ ಕರ್ನಾಟಕದಲ್ಲಿ ಅವಳಿ ಜವಳಿ ಜಿಲ್ಲೆಯಾಗಿ ಮಾರ್ಪಟ್ಟಂತಹ ನಮ್ಮ ಧಾರವಾಡ ಜಿಲ್ಲೆ ಮತ್ತೆ ಹುಬ್ಬಳ್ಳಿ, ಆ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಇವತ್ತು ನಾನು ಬಂದಿದ್ದೇನೆ. ಹುಬ್ಬಳ್ಳಿ ಜಿಲ್ಲೆಯಲ್ಲಿರುವಂತಹ ಶ್ರೀ ಸಿದ್ಧಾರೂಢ ಮಠಕ್ಕೆ ಇವತ್ತು ನಾನು ಬಂದಿದ್ದೇನೆ, ಅಜ್ಜರ ಮಠಕ್ಕೆ. ಹಾಗಾಗಿ ನಾನು ಒಬ್ಬನೇ ಬಂದಿಲ್ಲ, ನಿಮ್ಮನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಕರ್ಕೊಂಡು ಬಂದಿದ್ದೇನೆ. ನೋಡುವ ಬನ್ನಿ ಅಜ್ಜರ ಮಠ ಹೇಗಿದೆ ಅಂತ. ಇವರೆಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿ ಕೊಟ್ಟವರು. ಇವರೆಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿ ಕೊಟ್ಟವರು. ಇವರು ಬೀದರ್ ಜಿಲ್ಲೆಯ ಭಾಲ್ಕಿ ಎಂಬ ತಾಲೂಕಿನಲ್ಲಿ ಜನಿಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಅನೇಕ ಒಂದು ಜ್ಞಾನದ ಪಂಡಿತರಾಗಿದ್ದರು ಇವರು ಅಜ್ಜರು. ರಾಯಚೂರಿನಲ್ಲಿ ಇವರು ಸನ್ಯತತ್ವವನ್ನು ಸ್ವೀಕರಿಸುತ್ತಾರೆ. ಮತ್ತೆ ಕೆಲವು ದಿನಗಳಾದ್ಮೇಲೆ ಅವರು ದೇಶ ವಿದೇಶ ಕಾಲ್ನಡಿಗೆಯಲ್ಲೇ ಹೋಗ್ತಾರೆ, ದೇಶ ವಿದೇಶ ಪ್ರಯಾಣ ಮಾಡ್ತಾರೆ ಕಾಲ್ನಡಿಗೆಯಿಂದಲೇ. ಮತ್ತೆ ಅನೇಕ ಒಂದು ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೂಡ ಇವರು ಭಾಗವಹಿಸ್ತಾರೆ. ಅನೇಕ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅನೇಕ ಒಂದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅನೇಕರು ಇವರಿಗೆ ಪರಿಚಯ ಇದ್ದಾರೆ. ಹಾಗಾಗಿ ಸಿದ್ಧಾರೂಢ ಅಜ್ಜರಿಗೆ ದೇವಸ್ಥಾನ ಇದೆ, ಅಕ್ಕಪಕ್ಕನೆ 2 ದೇವಸ್ಥಾನ ಇದಾವೆ. ಅಂದ್ರೆ ಒಂದು ಸಿದ್ಧಾರೂಢ ಅಜ್ಜರ ಒಂದು ದೇವಸ್ಥಾನ ಆಗಿದ್ರೆ, ಇಲ್ಲಿ ಅವರ ಶಿಷ್ಯರು ಅಂದ್ರೆ ಅವರನ್ನೇ ಒಂದು ಹಿಂಬಾಲಿಸಿ ಬಂದಂತಹ ಶಿಷ್ಯರ ದೇವಸ್ಥಾನ ಇಲ್ಲಿದೆ. ಕೇಳದಲೆ ತಿದ್ದು ತಿದ್ದವರು, ತಡವದೆಲೆ ಎಡವಿ ಬಿದ್ದವರು, ಎತ್ತವರು ಮಾನವ ಗೆದ್ದವರು, ವಿಷವನ್ನು ಉಣಿಸ ಬಂದವರು, ಅಪವಾದಗಳನ್ನು ತಂದವರು. ಇವರೆನ್ನ ಬಂಧು ಬಾಂಧವರು, ಸಿದ್ಧಾರೂಢ ನೋಡಿದೆಹರು. ಹುಬ್ಬಳ್ಳಿಯಲ್ಲೇ ಪ್ರಸಿದ್ಧವಾಗಿರುವಂತಹ ನಮ್ಮ ಶ್ರೀ ಸಿದ್ಧಾರೂಢ ಅಜ್ಜರ ಮಠ ನೋಡಿದ್ರಲ್ಲ ಹೇಗಿದೆ ಅಂತ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸ್ಥಳದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.